ಇದಕ್ಕೆ ಕರೆ ಮಾಡಿರ್ಲಿಲ್ಲ? ಮಾಡಿದ್ವಿ ಸರ್, ಮಾಡಿದ್ರು ಯಾರು ಬಂದಿಲ್ಲ ಸರ್. ಏನಿಲ್ಲ, ಫಸ್ಟ್ ಗುಡ್ಲಿಂದ ಬಂದಿದ್ದು, ಫಸ್ಟ್ ಗುಡ್ಲಿಂದ 7ನೇ ಗುಡ್ಲಿಗೆ ಬಂತು, ಆಮೇಲೆ 3ನೇ ಗುಡ್ಲಿಗೆ ಬಂತು. ಅಲ್ಲಿ ಆರೋಗ್ಯಸ್ಕೊಂಡು ನಾವು ನೋಡಿದ್ವಿ. ಎಲ್ಲರೂ ಶಿಫ್ಟ್ ಮಾಡಿ ಟೆಂಪ್ರರಿ ಆಗಿ ಒಂದು 4-5 ದಿವಸಕ್ಕೆ, ಆಮೇಲೆ ಎಲ್ಲರೂ ಸೈಟ್ ಹುಡುಕಿ ಅಲ್ಲಿ ಕೊಡ್ತೋ ಇಲ್ಲಾಂದ್ರೆ ಟೆಂಪ್ರರಿ ಶೆಡ್ ಹಾಕೊಡೋಂಥ ವ್ಯವಸ್ಥೆ ಮಾಡಿ 1 ವರ್ಷದಲ್ಲಿ ಅವ್ರಿಗೆ ಸೈಟು ಮತ್ತು ಮನೆ ಕಟ್ಸ್ಕೊಡೋದನ್ನು ನಾವು ಮಾಡ್ಕೊಡ್ತೀವಿ. ಸ್ಥಳಕ್ಕೆ ಶಾಸಕರಾಗಿ ನೀವು ಬಂದಿದ್ದೀರಾ, ಪೊಲೀಸ್ ಫೈರ್ ಇಂಜಿನ್ ಬಂದಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಅಲ್ಲ, ಫೈರ್ ಇಂಜಿನ್ನು ಏನಕ್ಕೆ ಬಂದಿಲ್ಲ ಅನ್ನೋದನ್ನು SP ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ತನಿಖೆಗೆ ಆದೇಶ ಮಾಡಿದ್ದೇನೆ. ಆದರೆ ಕುಣಿಗಲ್ನವ್ರಿಗೆ ಹೇಳಿ ಈಗ ಬಂದಿದ್ದಾರೆ, ಆದರೆ ಎಲ್ಲ ಬೆಂದೋದ್ಮೇಲೆ ಬಂದಿದ್ದಾರೆ. ಏನು ಮಾಡೋದು, ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು CEO ಅವ್ರಿಗೂ ಮಾತಾಡಿದ್ದೇನೆ, ನಮ್ಮ CEO ಮತ್ತು EO ಅವರಿಗೆ. ಫಸ್ಟ್ ಇವರಿಗೆ ಸೈಟ್ ಅಲಾಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಸೈಟ್ ಅಲಾಟ್ ಮಾಡಿ 1 ವರ್ಷದಲ್ಲಿ ಅವರಿಗೆ ವಸತಿ ಮತ್ತು ಮನೆ ಹೇಳೋದು ಮಾಡ್ತೀವಿ. ನೀವು ವೈಯಕ್ತಿಕವಾಗಿ ನೆರವಿನ ಹಸ್ತ 50,000 ರೂಪಾಯಿ ಕೊಡೋಕ್ಕೆ ಕೇಳಿದ್ದೇವೆ. 40,000 ರೂಪಾಯಿ ಅವ್ರಿಗೆಲ್ಲರೂ 10,000 ರೂಪಾಯಿ ಅವರಿಗೆ, ಪ್ಲಸ್ ಪಾತ್ರೆ ಮತ್ತು ಬೆಡ್ಶೀಟು ಮತ್ತು ಇತರೆ ಪಾತ್ರೆ ಸಾಮಾನುಗಳು, ಬಟ್ಟೆಗಳು, ಊಟದ ವ್ಯವಸ್ಥೆಗಳು, ರೇಷನ್ ಇಷ್ಟು ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲ 1 ಲಕ್ಷ ರೂಪಾಯಿ ಅಷ್ಟು ಪರಿಹಾರವನ್ನು ನಾವು ಕೊಡ್ತೇವೆ. ಆಯ್ತು ನಾವು ಮಾಮಣ್ಣ ಮರಿಬೇಡ, ಕ್ಲಿಯರ್ ಮಾಡೋಣ. ಆಫೀಸಿಗೆ ಬಂದು ಮುಂದೆ ಬಾ.